ಎಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ, ರಾಯರ ಪೂಜೆ ಅಂದರೆ ಒಂಥರ ಹಬ್ಬದ ವಾತಾವರಣ ಇರುತ್ತೆ. ಬೆಳಿಗ್ಗೆ ಬೇಗನೆ ಎದ್ದೇಳಬೇಕು. ಯಾಕಂದರೆ ರಾಯರ ಪೂಜೆ ದಿನ ತುಂಬಾ ಕ್ಲೀನಿಂಗ್ ಇರುತ್ತೆ. ಮನೆಯೆಲ್ಲ ಕ್ಲೀನ್ ಮಾಡಬೇಕು. ರಾಯರ ಪೂಜೆ ದಿನ ಮನೆ ಶುದ್ಧವಾಗಿರಬೇಕು. ಹಾಗಾಗಿ ನಾನು ಬೆಳಿಗ್ಗೆ ಬೇಗನೆ ಎದ್ದು ನೆಲ ಒರೆಸೋ ನೀರಿಗೆ ಸ್ವಲ್ಪ ಗಂಜಲ ಹಾಕ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡಿದ್ದೀನಿ. ನೆಲ ಒರೆಸೋ ನೀರಿಗೆ ಗಂಜಲ ಹಾಕ್ಕೊಂಡು ತೊಳೆಯೋದ್ರಿಂದ ನೆಗೆಟಿವಿಟಿ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಗಂಜಲ ಹಾಕಿ ನೆಲನ ಒರೆಸ್ಕೊಂಡಿದ್ದೀನಿ. ನೆಲ ಒರೆಸ್ಕೊಂಡಾದ್ಮೇಲೆ ಸ್ನಾನ ಮಾಡಿಕೊಂಡು ಬಂದು ಟ್ರೆಡಿಷ್ನಲ್ ಡ್ರೆಸ್ಸೇ ಹಾಕ್ಕೋಬೇಕು ರಾಯರ ಪೂಜೆಗೆ. ಯಾಕಂದರೆ ರಾಯರಿಗೆ ನೈಟ್ ಡ್ರೆಸ್ಸಲ್ಲಾಗಲಿ ಆ ಥರ ಡ್ರೆಸ್ಸಲ್ಲೆಲ್ಲ ಪೂಜೆ ಮಾಡಬಾರ್ದು. ಒಂದು ಡ್ರೆಸ್ ಹಾಕ್ಕೋಬೇಕು, ಇಲ್ಲ ಸೀರೆ ಉಟ್ಕೋಬೇಕು. ನಾನು ಡ್ರೆಸ್ ಹಾಕ್ಕೊಂಡಿದ್ದೀನಿ. ರೀಸನ್ ಏನಂದರೆ ಸೀರೆ ಉಟ್ಕೊಂಡ್ರೆ ಪದೇ ಬೇಬಿ ಏನಾದರೂ ಎದ್ದರೆ ಅದಕ್ಕೆ ಫೀಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಡ್ರೆಸ್ ಹಾಕ್ಕೊಂಡ್ರೆ ಕಂಫರ್ಟಬಲ್ ಅಂತ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ಬಾಗಿಲು ಸಾರಿಸಿ ರಂಗೋಲಿ ಹಾಕಿ ಮತ್ತು ತುಳಸಿ ಗಿಡದ ಮುಂದೆ ರಂಗೋಲಿ ಹಾಕಿ ತುಳಸಿಗೆ ಅರಿಶಿನ ಕುಂಕುಮ ಇಟ್ಟು ಬಂದು ದೇವ್ರ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಅಂದರೆ ದೇವ್ರ ಫೋಟೋ ಎಲ್ಲ ತೆಗೆದು ವಿಗ್ರಹ ಎಲ್ಲ ತೆಗೆದು ದೇವ್ರ ಮನೆನ ಗಂಜಲ ಹಾಕಿ ಒರೆಸ್ಕೊತೀನಿ. ದೇವ್ರ ಮನೆನ ಅಚ್ಚುಕಟ್ಟಾಗಿ ಒರೆಸ್ಕೊಂಡು ಆದಮೇಲೆ ವಿಗ್ರಹ, ಫೋಟೋ ಮತ್ತು ದೇವ್ರ ಪೂಜೆ ಸಾಮಾನೆಲ್ಲ ನೀಟಾಗಿ ತೊಳ್ಕೊಂಡು ಒರೆಸ್ಕೊತೀನಿ. ನೀಟಾಗಿ ದೇವ್ರ ಕೋಣೆ ಎಲ್ಲ ಕ್ಲೀನ್ ಆದಮೇಲೆ ಪೂಜೆ ಸಾಮಾನು ವಿಗ್ರಹ ಎಲ್ಲ ಕ್ಲೀನ್ ಆದಮೇಲೆ ದೇವರ ವಿಗ್ರಹಕ್ಕೆ ಮತ್ತು ಫೋಟೋಗೆ ಅರಿಶಿನ ಕುಂಕುಮ ಹಚ್ತೀನಿ. ಅರಿಶಿನ ಕುಂಕುಮ ಹಚ್ಚಿ ಆದಮೇಲೆ ದೇವ್ರ ದೀಪಕ್ಕೆ ಬತ್ತಿ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ನೆನೆಯೋಕೆ ಇಟ್ಬಿಡ್ತೀನಿ. ಬತ್ತಿ ನೆಂದಷ್ಟು ದೀಪ ಚೆನ್ನಾಗಿ ಉರಿಯುತ್ತೆ. ಹಾಗಾಗಿ ಆಮೇಲೆ ತುಪ್ಪದ ದೀಪ ರೆಡಿ ಮಾಡ್ಕೊತೀನಿ. ರಾಯರ ಪೂಜೆಗೆ ತುಪ್ಪದ ದೀಪ ತುಂಬಾ ಇಂಪಾರ್ಟೆಂಟು. ರಾಯರಿಗೆ ಏನಿಲ್ಲ ಅಂದರೂ ತುಳಸಿ ದಳ, ತುಪ್ಪದ ದೀಪ, ಆಮೇಲೆ ಸಾಧ್ಯ ಆದರೆ ಮಲ್ಲಿಗೆ ಹೂವು ರಾಯರ ಪೂಜೆಯಲ್ಲಿದ್ದರೆ ರಾಯರು ತೃಪ್ತಿ ಆಗ್ತಾರೆ. ಹಾಗಾಗಿ ಈ 3 ವಸ್ತುಗಳು ರಾಯರಿಗೆ ಇಷ್ಟ. ಹಾಗಾಗಿ ರಾಯರ ಪೂಜೆ ಗುರುವಾರದ ದಿನ ನಾವು ತುಳಸಿ ಹಾರ, ಮಲ್ಲಿಗೆ ಹೂವು ಮತ್ತು ತುಪ್ಪದ ದೀಪನ ಹಚ್ತೀವಿ. ನಾನು ದೇವ್ರ ಮನೆ ರೆಡಿ ಮಾಡಿಕೊಟ್ಟು ಮತ್ತು ಫೋಟೋ ವಿಗ್ರಹ ಎಲ್ಲ ತೊಳ್ಕೊಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಟ್ಕೊಡ್ತೀನಿ. ಅದಾದಮೇಲೆ ರಾಯರಿಗೆ ತೊಳೆಯೋದು ಮತ್ತು ಅವ್ರಿಗೆ ಗಂಧ ಹಚ್ಚೋದು ಮತ್ತು ತುಳಸಿ ಹಾರ, ರಾಯರ ಅಲಂಕಾರ ಎಲ್ಲ ನಮ್ಮ ಯಜಮಾನ್ರು ಮಾಡ್ತಾರೆ. ರೀಸನ್ ಏನಂದರೆ ಹೆಣ್ಮಕ್ಳು ರಾಯರನ್ನ ಮುಟ್ಟಬಾರ್ದು. ಯಾಕಂದರೆ ಅವರು ಯತಿಗಳು. ಹಾಗಾಗಿ ಹೆಣ್ಮಕ್ಳ ಸ್ಪರ್ಶ ಅವ್ರಿಗೆ ಇಷ್ಟ ಆಗಲ್ಲ. ಹಾಗಾಗಿ ಎಲ್ಲನೂ ನಮ್ಮ ಯಜಮಾನ್ರು ರಾಯರನ್ನ ತೊಳ್ಕೊಂಡು ಅವ್ರಿಗೆ ಗಂಧ ಅಕ್ಷತೆ ಎಲ್ಲ ಇಟ್ಕೊಂಡು ಪೂಜೆ ಮಾಡ್ತಾರೆ. ಪೂಜೆಗೆ ರೆಡಿ ಮಾಡಿಕೊಡ್ತೀನಿ. ಅವರು ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಾದಮೇಲೆ ನಾನು ಆಮೇಲೆ ತುಪ್ಪದ ದೀಪದ ಆರತಿ ಮಾಡ್ತೀನಿ. ಅದನ್ನು ಬಿಟ್ಟರೆ ರಾಯರಿಗೆ ಏನು ಮಾಡೋಕ್ಕೆ ಹೋಗಲ್ಲ. ಅಲಂಕಾರ ಎಲ್ಲ ಅವರೇ ಮಾಡ್ಕೊತಾರೆ. ರಾಯರಿಗೆ ಅಭಿಷೇಕ ಮಾಡೋರು ಮಾಡ್ಕೊಬೋದು ಟೈಮ್ ಇದ್ದರೆ. ಹೆಣ್ಮಕ್ಳು ಮಾತ್ರ ರಾಯರಿಗೆ ಅಭಿಷೇಕ ಮಾಡಲೇಬಾರ್ದು, ದೋಷ ಆಗುತ್ತೆ. ಇನ್ನು ಹೂವಿನ ಅಲಂಕಾರ ಮತ್ತು ಎಲ್ಲ ದೇವರಿಗೂ ನಮ್ಮ ಯಜಮಾನ್ರು ಹೂವಿನ ಅಲಂಕಾರ ಎಲ್ಲ ಮಾಡ್ಕೊತಾರೆ. ಇನ್ನು ನೈವೇದ್ಯ ಅಂತ ಬಂದಾಗ ನಮ್ಮ ಕೈಲಾದಷ್ಟು ಅಂದರೆ ಬಾಳೆಹಣ್ಣಾಗಲಿ, ಹಾಲಾಗಲಿ ನಮ್ಮ ಕೈಲಿ ಏನು ಸಾಧ್ಯವೋ ಅದನ್ನಿಟ್ಟರೆ ಸಾಕು. ರಾಯರಿಗೆ ಇನ್ನೇನು ಹೆಚ್ಚಿನದು ಬೇಡ. ಮತ್ತು ಮೇಯ್ನ್ ಇಂಪಾರ್ಟೆಂಟಾಗಿ ರಾಯರಿಗೆ ತುಪ್ಪದ ದೀಪ ತುಂಬಾ ಇಂಪಾರ್ಟೆಂಟು. ರಾಯರ ಪೂಜೆಯಲ್ಲಿ ನಾವು ಬೇಡಿದ್ದು ನೆರವೇರಬೇಕು ಅಂದರೆ ರಾಯರಿಗೆ ತುಪ್ಪದ ದೀಪ, ತುಳಸಿ, ಮಲ್ಲಿಗೆ ಹೂವು ಇರಲೇಬೇಕಾಗುತ್ತೆ. ಹಾಗಾಗಿ ತುಪ್ಪದ ದೀಪನೇ ಮೇಯ್ನ್ ಇಂಪಾರ್ಟೆಂಟು ರಾಯರ ಪೂಜೆಗೆ. ನಾನೆಲ್ಲ ರೆಡಿ ಕೊಟ್ಟಮೇಲೆ ಅವರು ಹೂವಿನ ಅಲಂಕಾರ ಎಲ್ಲ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ತಾರೆ. ದೇವ್ರಿಗೆ ಅವ್ರು ದೀಪ ಹಚ್ಚಿ ಅವ್ರ ಪೂಜೆ ಮುಗಿದ್ಮೇಲೆ ನಾನು ಗಂಧದ ಕಡ್ಡಿ ಬೆಳಗಿ ತುಪ್ಪದ ದೀಪದ ಆರತಿ ಮಾಡಿ ಸಂಕಲ್ಪ ಮಾಡಿಕೊಂಡು
ಅವ್ರ ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ನನ್ನ ಕೋರಿಕೆನ ರಾಯರ ಹತ್ರ ಹೇಳ್ಕೊಂಡು ತುಪ್ಪದ ಆರತಿ ಮಾಡ್ತೀನಿ. ಇಷ್ಟು ಗುರುವಾರದ ಪೂಜೆ ಆಗಿರುತ್ತೆ. ಇನ್ನೂ ಒಂದೇನೆಂದರೆ, ನಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ರಾಯರಿಗೆ ಪೂಜೆ ಮಾಡಬೇಕು. ನಮ್ಮ ಶಕ್ತಿ ಮೀರಿ ಮಾಡೋಕ್ಕೆ ಹೋಗಬಾರ್ದು. ನಾವು ಕಷ್ಟಪಟ್ಟು ಮಾಡಿದ್ರೆ ರಾಯರಿಗೂ ಅದು ಇಷ್ಟ ಆಗೋಲ್ಲ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ರೆ ನಮ್ಮ ಮನಸ್ಸಿಗೂ ಸಮಾಧಾನ ಇರುತ್ತೆ ಮತ್ತು ರಾಯರಿಗೂ ಖುಷಿಯಾಗುತ್ತೆ. ಇನ್ನೊಂದೇನೆಂದರೆ, ರಾಯರಿಗೆ ಮಾಡೋ ಸೇವೆ ಯಾವತ್ತೂ ವ್ಯರ್ಥ ಆಗೋಲ್ಲ. ಅದು ಯಾವತ್ತಾದರೂ ಒಂದಿನ ಅದು ನಮ್ಗೆ ಅರ್ಥ ಆಗುತ್ತೆ. ರಾಯರಿಗೆ ಮಾಡೋ ಪೂಜೆ ಅದ್ರ ಫಲ. ರಾಯರು ಯಾವತ್ತೂ ನಂಬಿದವ್ರ ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ. ರಾಯರಿಗೆ ಹೀಗೆ ಪೂಜೆ ಮಾಡಬೇಕು, ಹಾಗೆ ಪೂಜೆ ಮಾಡಬೇಕು ಅಂದ್ಕೊಳ್ಳೋದೇನೋ ನಿಜ. ಆದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿದ್ರೇ ರಾಯರಿಗೂ ಖುಷಿಯಾಗುತ್ತೆ. ಗುರುವಾರದ ದಿನ ಮಾಡಬೇಕಾಗಿರೋ ನನ್ನ ಮೇಯ್ನ್ ಕೆಲಸ ಅಂದರೆ ರಾಯರ ನಾಮ ಜಪ. ಅಟ್ಲೀಸ್ಟ್ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ 108 ಸಲ ಹೇಳ್ಕೋಬೇಕು ಪೂಜೆ ಆದಮೇಲೆ. ಹಾಗಾಗಿ ಗುರುವಾರದ ದಿನ ಮೇಯ್ನ್ ಇಂಪಾರ್ಟೆಂಟಾಗಿ ಮಾಡಬೇಕಾಗಿರೋ ಕೆಲಸಗಳು ಯಾವ್ಯಾವುದಂದರೆ, ಮನೇನ ಶುದ್ಧ ಮಾಡೋದು, ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಪೂಜೆ ಮಾಡೋದು, ದೇವ್ರ ಮನೇನ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡೋದು, ಮತ್ತು ರಾಯರಿಗೆ ಅಲಂಕಾರ, ನಮ್ಮ ಕೈಲಾದಷ್ಟು ಅಲಂಕಾರ, ರಾಯರಿಗೆ ನೈವೇದ್ಯ, ಮತ್ತು ತುಪ್ಪದ ದೀಪ, ತುಳಸಿ ಹೂ, ಮಲ್ಲಿಗೆ ಹೂ, ಗೆಜ್ಜೆ ವಸ್ತ್ರ, ಇಷ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆ ರಾಯರ ನಾಮ ಜಪ ಇಷ್ಟಿದ್ರೆ ಖಂಡಿತವಾಗ್ಲೂ ರಾಯರು ನಮ್ಮ ಕೋರಿಕೆನ ನೆರವೇರಿಸ್ತಾರೆ. ರಾಯರು ನಮ್ಮ ಮಾತು ಕೇಳಿಸುತ್ತೆ, ನಮ್ಮ ಭಾವನೆನೂ ಅರ್ಥ ಆಗುತ್ತೆ. ನಾವು ಕರೆಯೋ ಕೂಗು ರಾಯರಿಗೆ ಕೇಳಿಸುತ್ತೆ. ನಮಗೂ ಒಂದಿನ ಅರ್ಥ ಆಗುತ್ತೆ. ರಾಯರ ಭಕ್ತರಿಗೆ ಗೊತ್ತು ರಾಯರಂದರೆ ಏನು ಅಂತ. ಹಂಗಾಗಿ ರಾಯರು ಸುಳ್ಳಲ್ಲ, ರಾಯರಿಗೆ ಮಾಡೋ ಪೂಜೆನೂ ಸುಳ್ಳಲ್ಲ. ಒಂದಲ್ಲ ಒಂದಿನ ರಾಯರ ಕೈ ಹಿಡಿದೇ ಹಿಡಿತಾರೆ. ನಂಬಿಕೆ ಇರಲಿ, ಶುದ್ಧ ನಂಬಿಕೆ ಇರಲಿ. ಯಾರೋ ಹೂವು ಹಣ್ಣು ಹೆಚ್ಚಾಗಿಟ್ಟು ಪೂಜೆ ಮಾಡ್ತಿದ್ದಾರೆ, ನಾವು ಹಾಗೆ ಮಾಡೋಕ್ಕಾಗ್ತಿಲ್ಲ ಅಂತ ಕೊರ್ಗಕ್ಕೆ ಹೋಗಬೇಡಿ. ರಾಯರು ನಮ್ಮ ಕೈಯಲ್ಲಿ ಯಾವ ರೀತಿ ಸೇವೆ ತಗೊಳಕ್ಕೆ ಇಷ್ಟಪಡ್ತಾರೋ ಆ ಸೇವೆ ಮಾತ್ರ ನಾವು ಮಾಡೋಕ್ಕಾಗೋದು. ರಾಯರಿಗೆ ಗೊತ್ತಿದೆ ಯಾರ ಹತ್ರ ಯಾವ ರೀತಿ ಸೇವೆ ತಗೋಬೇಕು ಅಂತ. ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಯರ ಹತ್ರ ನಮ್ಮ ಕಷ್ಟ ಹೇಳ್ಕೊಂಡು ಹಾಕೋ ಕಣ್ಣೀರಿಗೆ ರಾಯರು ಖಂಡಿತ ಬೆಲೆ ಕೊಟ್ಟೇ ಕೊಡ್ತಾರೆ. ನಮ್ಮ ಕಷ್ಟ ಕರಗಿಸ್ತಾರೆ. ರಾಯರಿದ್ದಾರೆ ನಮ್ಮ ಜೀವನಕ್ಕೆ. ನಾವು ಬೇಡಿದ ರಾಯರು ಕೊಡದೆ ಹೋದರೂ ನಮ್ಮ ಜೀವನಕ್ಕೆ ಏನು ಅವಶ್ಯಕತೆ ಇದೆಯೋ ರಾಯರು ಖಂಡಿತ ಕೊಟ್ಟೇ ಕೊಡ್ತಾರೆ. ನಂಬಿ ರಾಯರ ಪೂಜೆ ಮಾಡಿ ನೋಡಿ, ನಿಮ್ಮ ಜೀವನದಲ್ಲೂ ಹೇಗೆ ಬದಲಾವಣೆ ಆಗುತ್ತೆ ಅಂತ. ಯಾಕಂದರೆ ರಾಯರಿದ್ದಾರೆ, ಭಾವನೆಗಳ ಜೊತೆ ರಾಯರಿದ್ದಾರೆ.